ಕೊಳ್ಳೇಗಾಲಕ್ಕೆ ಏನಾಗ್ಬೇಕು ಸರ್? ಬಹಳಷ್ಟು ಮಾಡೋದಿದೆ ಅಭಿವೃದ್ಧಿ ಕಾರ್ಯಗಳು. ಯಾಕಂದ್ರೆ ಉದ್ಯೋಗ ಹರಿಸ್ಕೊಂಡ್ರೆ ಮೈಸೂರು ಬರ್ಬೇಕಿಲ್ಲ ಬೆಂಗಳೂರು ಬರ್ಬೇಕು. ಆ ಕಡೆ ಗಡಿ ಸಮಸ್ಯೆ, ತಮಿಳ್ನಾಡು ಕೇರಳ ಬಾರ್ಡರ್ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ. ಅಲ್ಲಿರೋ ಜನಕ್ಕಿರುವಂತ ಸಮಸ್ಯೆ ಏನಾಗ್ಬೇಕು? ವಿಶೇಷವಾಗಿ ನಿರುದ್ಯೋಗ ಯುವಕರಿಗೆ ಉದ್ಯೋಗ ದೊರಕುವಂತ ಅವಕಾಶ ಮಾಡಬೇಕು. ಈಗ ನೋಡಿ, ಚಾಮರಾಜನಗರ ಜಿಲ್ಲೆ ಗಡಿ ಜಿಲ್ಲೆ, ಶ್ರೀವೈಂಜುಳ ಜಿಲ್ಲೆ. ಕಳೆದ ಬಾರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಯಮತ್ತೂರು, ತಮಿಳುನಾಡು ಕೊಯಮತ್ತೂರಿಗೆ ಹೋಗಿ ಅಲ್ಲಿ ಕೈಗಾರಿಕಾ ಮೀಟಿಂಗನ್ನು ಮಾಡಿ ಅವನ್ನೆಲ್ಲ ಆಹ್ವಾನ ಮಾಡಿದ್ರು. ನಮ್ಮಲ್ಲಿ ಎಲ್ಲ ಥರದ ಅವಕಾಶಗಳು ಮಾಡಿಕೊಡ್ತೇವೆ, ಭೂಮಿ ಕೊಡ್ತೇವೆ, ನೀರು ಕೊಡ್ತೀವಿ, ವಿದ್ಯುತ್ ಕೊಡ್ತೀವಿ, ನಮ್ಮಲ್ಲಿ ಬಂದು ಕೈಗಾರಿಕೆ ಸ್ಥಾಪನೆ ಮಾಡಿ ಅಂಥೇಳಿ ಅವರು ಆಹ್ವಾನ ಮಾಡಿದ್ರು. ಅದರಂತೆ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ KADBಯಿಂದ ಫಸ್ಟ್ ಸ್ಟೇಜ್ ಈಗಾಗಲೇ ಪರಿಪೂರ್ಣವಾಗಿ ಹೋಗಿದೆ. ಕೈಗಾರಿಕೆಗಳು ಭಾಳಷ್ಟು ಬಂದಿದೆ. ಸೆಕೆಂಡ್ ಸ್ಟೇಜು ಕೂಡ ಇವತ್ತು ವಿಸ್ತರಣೆ ಆಗಿ ಈಗಾಗಲೇ ಸೈಟ್ ಕಾಲ್ ಮಾಡಿದ್ದಾರೆ. ಸೊ ಅದು ಕೂಡ ಇಂಡಸ್ಟ್ರಿಯಲ್ ಗ್ರೋತ್ಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಅನೇಕ ನಿರುದ್ಯೋಗ ಯುವಕರಿಗೆ ಅಲ್ಲಿಂದ ಉದ್ಯೋಗ ದೊರಕುವಂಥ ಅವಕಾಶ ಆಗ್ತದೆ. ಕೇಂದ್ರದಿಂದ ಏನಾದ್ರು ಪರಿಹಾರ ಬರಬೇಕು ಮತ್ತೊಂದು ಅನ್ನೋದಾದ್ರೆ ನಿಮ್ಮ ಸಂಸದರು, ಯುವಕರು, ನೀವೆಲ್ಲ ಚಿಕ್ಕದ್ರಿಂದ ನೋಡಿರ್ತೀರಾ, ನೀವು ಕೊಡುವಂತ ಸಲಹೆ ತಗೊಂಬಾರಯ್ಯ ನಮ್ಮೂರಿಗೆ ಇದಾಗ್ಬೇಕಣೆ ಅನ್ನಂಗಿದ್ರು? ಇಲ್ಲ, ಈಗ ನೋಡಿ, ನಾನು ಹಿಂದೆ ಮಾನ್ಯ ರಾಜಶೇಖರ ಮೂರ್ತಿ ಅವರು ಕೇಂದ್ರ ಸಚಿವರಾಗಿದ್ದರು, ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಅವಾಗ ನಾನು ಒಬ್ಬ ಕಿರಿಯ ಶಾಸಕನಾಗಿ ಮೊದಲನೇ ಬಾರಿ ಆಯ್ಕೆ ಆಗಿದ್ದೆ. ಅವ್ರನ್ನ ನಾನು ಸುತ್ತೂರು ಭಗವತ್ಪಾದರ ಜಯಂತಿಯ ವೇದಿಕೆ ಕಾರ್ಯಕ್ರಮ, ಆ ಸಂದರ್ಭದಲ್ಲಿ ನಾನು ಅವ್ರನ್ನ ಮನವಿ ಮಾಡಿಕೊಂಡೆ, ಸರ್ ನಮ್ಮ ಹಳೆ ಮೈಸೂರು ಭಾಗದ ಎಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಗಳಿಲ್ಲ. ಆ ರಾಷ್ಟ್ರೀಯ ಹೆದ್ದಾರಿಗಳಾದರೆ ನಮ್ಮ ಜಿಲ್ಲೆಯ ಬೆಳವಣಿಗೆಗೆ ಅವಕಾಶ ಆಗುತ್ತೆ ಅಂಥೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಂಡಿದ್ದೆ. ಅವರು ಅದಕ್ಕೆ ಪೂರಕವಾಗಿ ವೇದಿಕೆಯ ಭಾಷೆಯಲ್ಲಿ ಏನು ಉತ್ತರ ಕೊಡದೇ ಇದ್ರು ಕೂಡ ಅವರು ದೆಹಲಿಗೆ ಮಂತ್ರಿಗಳಾಗಿ ಹೋಗಿ ಆ ಪ್ರಸ್ತಾವನೆ ಸರಿಸ್ಕೊಂಡು ಅದನ್ನು ಮಾಡಬೇಕು ಅಂತಂದಾಗ ಡಿಸಾಲ್ವ್ ಆಗೋಯ್ತು. ಓಕೆ, ಸರ್ಕಾರ ಡಿಸಾಲ್ವ್ ಆಯಿತು. ಆನಂತರ ಅದೃಷ್ಟವಶಾತ್ ಮಾನ್ಯ HD ದೇವೇಗೌಡರು ಅವರೇ ರಾಷ್ಟ್ರೀಯ ಪ್ರಧಾನಮಂತ್ರಿಗಳಾದರು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯದವರೇ. ಅವರಲ್ಲಿ ನಾನು ಮಾದೇವ ಪ್ರಸಾದ್ರವರು ಇಬ್ಬರು ಕೂಡ ನಮ್ಮಲ್ಲಿ ಲೋಕಸಭೆಗೆ ಸಿದ್ದರಾಜು MP ಅವ್ರನ್ನ ನಾವು ಆಯ್ಕೆ ಮಾಡಿದ್ವಿ. ಅವ್ರ ಮುಖಾಂತರ ಒಂದು ಮನವಿಯನ್ನು ನಾವು ತಯಾರು ಮಾಡ್ಕೊಂಡು 3 ಜನನು ಕೂಡ ದೇವೇಗೌಡರು ಸಾಹೇಬ್ರನ್ನ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ಕೇಳ್ಕೊಂಡಾಗ ರಾಷ್ಟ್ರೀಯ ಹೆದ್ದಾರಿಗೆ ಮೊದಲ ಪ್ರಸ್ತಾವನೆ ಮೂವ್ ಆಯಿತು. ಸೊ ಹಾಗಾಗಿ ನ್ಯಾಷನಲ್ ಹೈವೇ ಆಯಿತು. ಲೇಟರ್ ಆನ್ ಅದು BJP ಗೌರ್ಮೆಂಟ್ ಬಂತು. ನಿತಿನ್ ಗಡ್ಕರಿ ಅವರು ರಾಷ್ಟ್ರೀಯ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದರು. ಅವರು ಅದನ್ನು ರಾಷ್ಟ್ರೀಯ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂಥೇಳಿ ಅಪ್ಗ್ರೇಡ್ ಮಾಡಿ ಇವತ್ತು ನಮ್ಮ ಭಾಗದ ಹಳೆ ಮೈಸೂರು ವಿಭಾಗ ಏನಿದೆ, ನಮ್ಮೆಲ್ಲ ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿಗಳಾಗಿದೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಒಳಪಟ್ಟು ಅವತ್ತು ನಂಜನಗೂಡು ಸೇತುವೆ ಇರ್ಬೋದು, ಟಿ ನರಸೀಪುರ ಸೇತುವೆ ಇರ್ಬೋದು, ಹೈವೇಗಳು ಫ್ರಮ್ ಬ್ಯಾಂಗ್ಳೂರ್, ಕನಕಾಪುರ್, ಮಳವಳ್ಳಿ, ಕೊಳ್ಳೇಗಾಲ್, ಚಾಮರಾಜನಗರ, ದಿಂಡಿಗಲ್ವರೆಗೂ ಒಂದು ಹೈವೇ ಆಯಿತು. ಮತ್ತೊಂದು ಕ್ಯಾಲಿಕಟ್ ಇಂದ ಪ್ರಾರಂಭ ಆಗಿ ಗುಂಡ್ಲುಪೇಟೆ ಮಾರ್ಗ ನಂಜನಗೂಡು ಬಂದು ಮೈಸೂರು ಬಂದು ಕೊಳ್ಳೇಗಾಲಕ್ಕೆ ಹೋಗಿ ಕೊಳ್ಳೇಗಾಲದಿಂದ ಟುವರ್ಡ್ ಸೇಲಮ್ಮು ಆಗ್ತಾ ಇದೆ. ಸೊ ಅದರಿಂದ ಭಾಳಷ್ಟು ಅಭಿವೃದ್ಧಿ ಅವಕಾಶ ಇದೆ. ಮತ್ತೊಂದು ರೈಲ್ವೆ ಲೈನ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಸೆ ಆಯಿತು. ನಾನು ವೆನ್ ಐ ವಾಸ್ MP ಕ್ಯಾಂಡಿಡೇಟ್, ಆವಾಗ ನನ್ನನ್ನು TV ಮಾಧ್ಯಮ ಸ್ನೇಹಿತರು ನನ್ನನ್ನು ಇಂಟರ್ವ್ಯೂ ಮಾಡಿದಾಗ, ಸಂವಾದ ಮಾಡಿದಾಗ ನನ್ನ ಮತ್ತು ಧ್ರುವನಾರಾಯಣ ನಡುವೆ ನನ್ನ ದೂರದೃಷ್ಟಿ ಕನಸೇನು ಅಂತ ಕೇಳಿದಾಗ ನಾನು ಅವತ್ತು ಇದನ್ನೇ ಹೇಳಿದೆ, ರಾಷ್ಟ್ರೀಯ ಹೆದ್ದಾರಿ ಮಾಡ್ತೇನೆ, ನನಗೆ ಅವಕಾಶ ಮಾಡಿಕೊಟ್ರೆ. ರಾಷ್ಟ್ರೀಯ ಹೆದ್ದಾರಿಗಳಿಲ್ಲ, ಮತ್ತು ಲಿಂಕ್ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು ರೈಲ್ವೆ ಲೈನ್ ಮಾಡಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇನೆ. ಬಿಕಾಸ್ ದಟ್ ವಿಲ್ ಬಿಕಮ್ ದಿ ಶಾರ್ಟೆಸ್ಟ್ ರೂಟ್ ಫ್ರಮ್ ಜಮ್ಮು ಕಾಶ್ಮೀರ ಟು ಕನ್ಯಾಕುಮಾರಿ. ಅದು ಇವತ್ತು ಕೂಡ ಚಾಮರಾಜನಗರದಿಂದ ಲಿಂಕ್ ಸಿಕ್ಬಿಟ್ರೆ ನಮಗೆ ಶಾರ್ಟಿಗೆ ನಾವು ಚಾಮರಾಜನಗರ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಅತಿ ವೇಗದ ರೈಲ್ವೆ ಟ್ರ್ಯಾಕ್ ಆಗ್ಬೇಕಂದ್ರೆ ಚಾಮರಾಜನಗರ ಮಾರ್ಗನೇ ಆದ್ರೆ ಬಹಳ ಒಳ್ಳೇದು. ನಾವು ಚಾಮರಾಜನಗರದವರು ಇವತ್ತು ಕನ್ಯಾಕುಮಾರಿಗೆ ಹೋಗ್ಬೇಕು ಅಂದ್ರೆ ಬ್ಯಾಕ್ ಮೈಸೂರಿಗೆ ಹೋಗ್ಬೇಕು, ಬೆಂಗಳೂರು ಬರಬೇಕು, ಬೆಂಗಳೂರಿಂದ ಕೊಯಮತ್ತೂರಿಗೆ ಬಂದು ಕನ್ಯಾಕುಮಾರಿಗೆ ನಾವು ಸೇರ್ಬೇಕು ರೈಲಲ್ಲಿ. ಕರೆಕ್ಟ್. ಸೊ ಹಾಗಾಗಿ ಇದು ಶಾರ್ಟೆಸ್ಟ್ ರೂಟ್ ಮಾಡಿದ್ರೆ, ಲೈಕ್ ಕೊಂಕಣ್ ರೈಲ್ವೆ ಮಾಡಿದ್ದಾರೆ, ಬಹಳಷ್ಟು ಟನಲ್ಗಳನ್ನ ಕೊಡೋದು ಮಾಡಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಆದರೆ ನನ್ನ ಪ್ರಕಾರ ಇಟ್ ವಿಲ್ ಬಿಕಮ್ ದ ಶಾರ್ಟೆಸ್ಟ್ ರೂಟ್ ಫ್ರಮ್ ಜಮ್ಮು ಕಾಶ್ಮೀರ ಟು ಕನ್ಯಾಕುಮಾರಿ. ಸಂಸದರು ಆ ಥರ
ಅವ್ರ ಕೈಲೂ ಕೂಡ ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ನನಗೆ ಓಕೆ. ಅಂತ ಇದೆ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.